ಅವರೆಲ್ಲ ಅದೊಂದು ಪುಟ್ಟ ಗ್ರಾಮದ ನಾಟಕ ಕಲಾವಿದರು. ಹೇಗಾದರೂ ಸರಿ ಮರ್ಯಾದ ಪುರುಷ ಶ್ರೀರಾಮಚಂದ್ರನ ಪುಣ್ಯಭೂಮಿಯಲ್ಲಿ ರಾಮಾಯಣ ಕಥಾನಾಟಕವನ್ನ ಮಾಡಲೇಬೇಕು ಅಂದ್ಕೊಂಡಿದ್ರು. ಅದರಂತೆ ಬರೋಬ್ಬರಿ 170 ಜನರಿಂದ ಅಯೋಧ್ಯೆಯಲ್ಲಿ ರಾಮಾಯಣದ ಸಂಪೂರ್ಣ ನಾಟಕ ಪ್ರದರ್ಶನ ಮಾಡುವ ಮೂಲಕ ಭೇಷೆನಿಸಿಕೊಂಡಿದ್ದಾರೆ. ಹಾಗಾದ್ರೆ ಆ ಕಲಾವಿದರು ಯಾರು, ಅವರ ನಾಟಕ ಹೇಗಿತ್ತು ಅನ್ನೋದ್ರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಸಾರ್ವಭೌಮರ ಶಿರದಿಸಿರವಲ್ಕಡಲೇಕೆ, ಸಾರ್ವಭೌಮರ ಶಿರದಿಸಿರವಲ್ಕಡಲೇಕೆ, ಈ ರೀತಿ ವಿಗನನನ್ ಸಂಚರಿಸಲೇಕೆ. ಹೌದು, ಕಲೆ ಅನ್ನೋದೇ ಹಾಗೆ. ಅದಕ್ಕೆ ಜಾತಿ ಮತ ಭಾಷೆ ಅನ್ನೋ ಮಿತಿ ಇರಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಆನೆಗೋಳ ಗ್ರಾಮದ ಜನರು ದೂರದ ಅಯೋಧ್ಯೆಯಲ್ಲಿ ಕನ್ನಡದಲ್ಲೇ ರಾಮಾಯಣ ನಾಟಕ ಪ್ರದರ್ಶನ ಮಾಡಿದ್ದಾರೆ. ಮಂಡ್ಯದ ಆನೆಗೋಳ ಗ್ರಾಮದ ಶ್ರೀ ಆನೆಗೋಳದಮ್ಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಕಲಾವಿದರು ಉತ್ತರ ಪ್ರದೇಶದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಾಯಣದ ಸಂಪೂರ್ಣ ನಾಟಕ ಪ್ರದರ್ಶನ ತೋರಬೇಕು ಅಂದ್ಕೊಂಡಿದ್ರು. ಅದರಂತೆ ಕಳೆದ ವಾರ ಸುಮಾರು 200ಕ್ಕೂ ಹೆಚ್ಚು ಜನ ರೈಲು ಹಾಗೂ ವಿಮಾನದಲ್ಲಿ ಆನೆಗೋಳ ಗ್ರಾಮದಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ರು. ನಂತರ ಕಳೆದ ಮಂಗಳವಾರ ಅಯೋಧ್ಯೆಯ ರಾಮಕಥಾ ಪಾರ್ಕಿನಲ್ಲಿ ರಾಮಾಯಣ ನಾಟಕವನ್ನ ಪ್ರದರ್ಶಿಸಿದ್ದಾರೆ. ಈ ರೂಪದಿಂದಿರಲಿಲ್ಲ ಜನಕಳಾಗೆ, ಪವನಾತ್ಮರ ಮುಂದೆ ಪೊಪ್ಪಿನೆಲ್ಲಿಗೆ ಬೇಡಿ, ಪವನಾತ್ಮರ ಮುಂದೆ ಪೋಪಿರೆಲ್ಲಿಗೆ ಬೇಡಿ, ಪರಮಾತ್ಮ ಸಂಗತಿಯ ಪ್ರಾರ್ಥಿಸುವೆನು. ಇನ್ನು ಈ ನಾಟಕವನ್ನ ಕನ್ನಡದಲ್ಲೇ ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ಕನ್ನಡದ ನಾಟಕವನ್ನ ಪರಭಾಷಿಕರು ಕೂಡ ಅತ್ಯಂತ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಈ ನಾಟಕದಲ್ಲಿ ಸುಮಾರು 170ಕ್ಕೂ ಹೆಚ್ಚು ಕಲಾವಿದರು ಭಾಗಿಯಾಗಿದ್ದು, ದೂರದ ಊರಿನಲ್ಲಿ ತಮ್ಮೂರಿನ ಕಲಾವಿದರ ಕಮಾಲ್ ಕಂಡು ಗ್ರಾಮಸ್ಥರು ಹಾಗೂ ತಾಲೂಕಿನ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.